ಇದು 2017ರಲ್ಲಿ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘ ಮಾಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಇರುತ್ತೆ ಶಾಲೆಯಲ್ಲಿ. ಅವಾಗ ನಮ್ಮನ್ನೆಲ್ಲ ಮನೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಿ ಶಾಲೆ ಟೀಚರ್ಸ್ ಎಲ್ಲ ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವಾಗ ನಾವೆಲ್ಲ ಒಂದು ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಒಂದು 15-20 ಜನ ಸೇರಿಕೊಂಡು ಒಂದು ಇಲ್ಲಿ ಸಂಘನ ಸ್ಥಾಪನೆ ಮಾಡ್ತೀವಿ ಅಂದರೆ ಶಾಲೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ಅವಾಗ ಶಾಲೆಯಲ್ಲಿ ಬರೀ 17 ಜನ ಹುಡುಗ ವಿದ್ಯಾರ್ಥಿಗಳು ಇರ್ತಾರೆ, 3 ಜನ ಮಾಸ್ಟರ್ ಇರ್ತಾರೆ. ಅವಾಗಿನ ಮಕ್ಕಳು ಇರೋದಿಲ್ಲ, ನಾವೆಲ್ಲ ಸೇರಿ ಹೋರಾಟ ಮಾಡಿ ಹೊರಗಡೆ ಎಲ್ಲ ಹೋಗಿ ಎಲ್ಲ ಮನೆ ಹೋಗಿ ಶಾಲೆ ಬಗ್ಗೆ ಹೇಳಿ ನಿಮ್ಗೆ ಒಂದು ಒಳ್ಳೆ ಎಜುಕೇಶನ್ ಕೂಡ ಸಿಗತ್ತಲ್ಲಿ ಬನ್ನಿ ಅನ್ನೋ ಒಂದು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಇದನ್ನ ಚಾಲು ಮಾಡಿ 2017ರಿಂದ 2022ರವರೆಗೂ ನಾವಿಬ್ಬರು ಅತಿಥಿ ಶಿಕ್ಷಕರನ್ನ ಅವ್ರನ್ನ ತೊಗೊಂಡಿರ್ತೀವಿ, ಆಯಗಳನ್ನೆಲ್ಲ ತೊಗೊಂಡಿರ್ತೀವಿ. ಅವರಿಗೆ ನಾವೇನು ಕಮಿಟಿ ಮೆಂಬರ್ಗಳಿದ್ವಿ ಹಳೆ ವಿದ್ಯಾರ್ಥಿ ಸಂಘದ್ದು, ಅವರೇ ಒಂದೊಂದು ತಿಂಗಳು ಪೇಮೆಂಟ್ ಮಾಡ್ಕೊತ ಹೋಗ್ತಾ ಇದ್ವಿ. ಅವಾಗ 17 ಜನ ಇತ್ತು, 2 ಟೀಚರ್ಸ್ ಹಾಕಿತ್ತು, 30 ಜನ ಆಯಿತು. ಹಾಗೆ ಟೀಚರ್ ಸಂಖ್ಯೆ ಜಾಸ್ತಿ ಬೇಕಾಗಿತ್ತು. ಮತ್ತು ಹಾಗೆ ಕೆಲವು ಡೊನೇಟರ್ಗಳನ್ನ ಹಿಡಿತೀವಿ. ಡೊನೇಟರ್ ಅಂದರೆ ದಾನ ಕೊಡೋರು, ಯಾರು ಬೇಕಾದ್ರೂ ಕೊಡ್ಬೋದು. ಈಗ ಮಕ್ಕಳ ತಂದೆ ತಾಯಿನೂ ಕೊಡ್ಬೋದು, ದಾರಿ ಮೇಲೆ ಹೋಗೋರು ಕೊಡ್ಬೋದು, ಇಲ್ಲಿ ಓದೋರು ಕೊಡ್ಬೋದು, ಯಾರು ಕೊಡ್ಬೋದು. ಹಾಗೆ ಈ ಶಾಲೆಗೆ ಒಳಗಡೆ ಇಂಟರ್ಲಾಕ್ ಏನಾಗಿದೆ, ಆ ದಾನ ಕೊಟ್ಟಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳ ಶ್ರಮದಿಂದ ದಾನ ಕೊಟ್ಟಿರ್ತಕ್ಕಂಥ ಇಂಟರ್ಲಾಕ್. ಪ್ರತಿಯೊಂದು ರೂಮ್ಗಳಿಗೂ ಟಿವಿಗಳ ವ್ಯವಸ್ಥೆ ಆಗಿದೆ. ಈಗ ಪ್ರತಿ ಮಕ್ಕಳಿಗೂ ಎಲ್ಲ ರೂಮಿಗೂ ಟಿವಿ ವ್ಯವಸ್ಥೆಯನ್ನು ಇದೇ ದಾನಿಗಳಿಂದ ನಾವು ತಗೊಂಡು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ. ಹಾಗೆ ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಕೆಲವು ವಸ್ತುಗಳು ಅಂದರೆ ಕರೆಂಟ್ ಹೋಗಿರಿದಾಗ ಲೈಟಿಂಗ್ಸ್ ಇರಲ್ಲ, ಅದ್ರ ಪ್ಲೇಟ್ಗಳು, ಬೋರ್ಡ್ಗಳು, ಮತ್ತೊಂದು ಇನ್ನೊಂದು ಇದರಿಂದ ನಮ್ಮ ಕೈ ಇದರಿಂದನೇ ಯಾವುದು ಈ ದೇಣಿಗೆ ಪಡೆದ ಹಣದಿಂದನೇ ಹಾಕಿರೋದು. ಈ ಪೋಷಕರುಗಳು ಬಂದಾಗ ಪೋಷಕರುಗಳ ಹತ್ರ ನಾವು ಮೀಟಿಂಗ್ ಮಾಡಿ ಈ ರೀತಿ ಶಾಲೆಗೆ ಸಮಸ್ಯೆ ಇದೆ, ನಿಮ್ಮ ಕೈಯಿಂದ ಏನಾದ್ರು ದೇಣಿಗೆ ಕೊಡೋದನ್ನು ಕೊಡ್ಬೋದು, ಎಷ್ಟು ಕೊಡಬೇಕು ಅಂತ ಕೇಳ್ತಾರೆ. ನಿಮ್ಗೆ ಎಷ್ಟು ಸಾಧ್ಯ ಇದೆ ಅದರಲ್ಲಿ ಯಾರೊಂದು ಇಬ್ಬರು ಎಷ್ಟು ಕೊಡ್ಬೋದು, ಅದಕ್ಕೆ ಒಪ್ಪಿರ್ತಾರೆ. ದೇಣಿಗೆ ರೂಪದಲ್ಲಿ ಅಮೌಂಟನ್ನು ಯಾವುದನ್ನು ತೊಗೊಂಡಿದ್ವಿ ಬಿಟ್ರೆ ಯಾವುದೇ ಮಕ್ಕಳನ್ನ ಫೀಸು ಅನ್ನೋ ವಿಚಾರದಲ್ಲಿ ನಾವು ಇವತ್ತವರೆಗೂ ಮಾತಾಡಿಲ್ಲ. ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಬೇರೆ ಯಾವುದೇ ವಿಚಾರವನ್ನು ತೊಗೊಂಡಿಲ್ಲ. ದೇಣಿಗೆ ರೂಪದಲ್ಲಿ ನಾವು ಅದನ್ನು ಅವ್ರು ಕೊಟ್ಟಿದ್ದು ನಾವು ತೊಗೊಂಡಿದ್ವಿ ಬಿಟ್ರೆ ಇಷ್ಟೇ ಕೊಡಬೇಕು ಅನ್ನೋದನ್ನ ಕಂಡೀಷನ್ ಎಲ್ಲೂ ಇಲ್ಲ. ಇದು ಸುಳ್ಳಾರಪ್ಪ, ನಿಮ್ಗೇನಾದ್ರು ಬಂದಿದ್ರೆ ಇದು ಸುಳ್ಳು. ಇದು ಯಾವುದೇ ಕಾರಣಕ್ಕೂ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅನ್ನೋದಿಲ್ಲ. ಒಬ್ರು ಇಡೀ ಶಾಲೆಗೆ ಡೆಸ್ಕ್ ಕೊಟ್ಟರು, 1 ಲಕ್ಷ ರೂಪಾಯಿ ಕೊಟ್ಟರು. ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತ ನಮ್ದು ಡಿಮಾಂಡ್ ಇಲ್ಲ. ಓದಿದೆ ಸರ್, ಹಿಂಗೆ ಸಣ್ಣ ಮಕ್ಕಳು ಓದ್ತಾ ಇದ್ದಾರೆ, ಬಡವ್ರ ಮಕ್ಕಳು ಓದ್ತಾ ಇದ್ದಾರೆ, ಒಂದು ತುಂಬ ವರ್ಷದಿಂದ ಒಂದು 75 ವರ್ಷದಿಂದ ನಡೆದಿರ್ತಕ್ಕಂಥ ಶಾಲೆ, ಏನಾದ್ರು ಇಂಪ್ರೂವ್ಮೆಂಟ್ ಸಾಕಾರ ಬೇಕಂದ್ರೆ 1 ಲಕ್ಷ ರೂಪಾಯಿ ಕೊಟ್ಟರು. ಮರಳು ಕೊಟ್ಟರು, ಈ ಮರಳು ಕೊಟ್ಟರು, ಕಲ್ಲು ವ್ಯಾಪಾರ ಮಾಡಿ ಕಲ್ಲು ಕೊಟ್ಟರು. ಎಲ್ಲರೂ ಇದೇ ರೀತಿ ಸಹಾಯ ಮಾಡಿ ಈ ಒಂದು ಶಾಲೆ ಇಷ್ಟು ಅಭಿವೃದ್ಧಿ ಆಗಿದೆ ಬಿಟ್ರೆ ಬೇರೆ ಯಾವುದೇ ಇದರಲ್ಲಿ ಫೀಸ್ ತಗೊಳ್ತಕ್ಕಂಥ ವ್ಯವಸ್ಥೆನೂ ಬಂದಿಲ್ಲ. ಮಕ್ಕಳ ಹತ್ರ ಯಾವ ಕಾರಣಕ್ಕೂ ನಾವು ತಗೊಳ್ಳಿಲ್ಲ. ಮಕ್ಕಳ ತಂದೆ ತಾಯಿ ಪೋಷಕರ ಸಭೆ ನಡೆಸಿದಾಗ ಪೋಷಕರು ನಮ್ಗೊಂದು 20 ಜನ, ನಮಗೂ ಸ್ನೇಹಿತರಿರ್ತಾರೆ, ಅವ್ರಿಗೊಂದು 20 ಜನ ಸ್ನೇಹಿತರಿರ್ತಾರೆ, ನಮ್ಮ ಕಮಿಟಿ ಇದ್ದವ್ರಿಗೆ ಒಂದು 5 ಜನ ಸ್ನೇಹಿತರು, ಅವ್ರನ್ನ ಮನವೊಲಿಕೆ ಮಾಡಿ ಅವ್ರನ್ನ ನಾವು ದೇಣಿಗೆ ರೂಪದಲ್ಲಿ ಏನಾದ್ರು ಪಡೆದಿದ್ವಿ ಬಿಟ್ರೆ ನಾವು ಫೀಸ್ ಅನ್ನೋ ವಿಚಾರವನ್ನು ಎಲ್ಲೂ ತರಲಿಲ್ಲ, ನಾವೆಲ್ಲೂ ಕೇಳಲಿಲ್ಲ. ಆ ವಿಚಾರ ನಮ್ಗೆ ಗೊತ್ತೂ ಇಲ್ಲ. ಆ ದೇಣಿಗೆ ಸಂಗ್ರಹ ಅಂದ್ರೆ ಅವಾಗ ಏನಾಗ್ತಿತ್ತು ಅಂದ್ರೆ, ಈ ನಮ್ಮ ಖಜಾಂಚಿ ನಾಗಭೂಷಣ್ ಮತ್ತೆ ನಾಗರಾಜ್ ಅವರು ಸಂಪೂರ್ಣವಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳಿಗೂ ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ಇದೆ ಶಾಲೆಲಿದ್ದು. ಆ ಶಾಲೆ ಮಕ್ಕಳಿಗೆ ಒಂದು ಡಿಸಿಪ್ಲಿನ್ ಆಗಿರಲಿ, ಮತ್ತೊಂದಾಗಿರಲಿ, ಪ್ರತಿಯೊಂದು ಟಾಯ್ಲೆಟ್ ಇಂದು ಅದು ಇದು ಎಲ್ಲ ವ್ಯವಸ್ಥೆಗಳನ್ನ ನೋಡ್ಕೊಂಡಂತ ಶಾಲೆ ಆಯತ್ತರ ಕೆಲಸ ಮಾಡಿದವರು. ಯಾರು ನಾಗರಾಜ್ ಆಗಿರೋದು, ಭೂಷಣ ಆಗಿರ್ಬೋದು, ಅವ್ರಿಗೆ ಆಯತ್ತರ ಈ ಶಾಲೆ ತನ್ನ ಎಲ್ಲಾ ಚಟುವಟಿಕೆಗಳನ್ನು ಕಾರ್ಯಚಟುವಟಿಕೆಗಳನ್ನು ಬಿಟ್ಟು ಶಾಲೆಗಾಗಿ ಅವ್ರು ದುಡಿದಿದ್ದಾರೆ. ಹಾಗಾಗಿ ಅದೇನೀಗ ಪೇಮೆಂಟ್ ಇವತ್ತು ಯಾರೋ ಒಂದು 5,000 ಕೊಟ್ಟರು, ನಾಡ್ದು 7ನೇ ತಾರೀಕು ಪೇಮೆಂಟ್ ಮಾಡ್ಲಿಕ್ಕೆ ಇರುತ್ತೆ, ಮತ್ತೊಂದಿರುತ್ತೆ. ಮತ್ತೆ ಎರಡನೇದಾಗಿ ಶಾಲಾ ಈ ಒಂದು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘ ಅನ್ನೋದೇನಿದೆ ಅದನ್ನು ರಿಜಿಸ್ಟರ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ರಿಜಿಸ್ಟರ್ ಮಾಡಬೇಕು ಅಂದಾಗ ಅದನ್ನ BO ಇಂದ ಪರ್ಮಿಷನ್ ಆಗಬೇಕು. ನಮಗೆ BO ಇಂದ ಪರ್ಮಿಷನ್ ಕೇಳ್ತೀವಿ, ನಾವು ಪರ್ಮಿಷನ್ ಕೊಡಲ್ಲ. ನಾವು ಎಲ್ಲಿಂದ ಸಂಘ ಮಾಡ್ಲಿಕ್ಕೆ ಆಗುತ್ತೆ, ಎಲ್ಲಿಂದ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗುತ್ತೆ? ರಿಜಿಸ್ಟರ್ ಮಾಡ್ಲಿಕ್ಕೆ ಕಾನೂನು ತೊಡಕಿತ್ತು, ಹಾಗಾಗಿ ಇದನ್ನು ಮಾಡಿರಲಿಲ್ಲ. ಅದನ್ನ ಖಜಾಂಚಿ ನಮ್ಮ ನಾಗಭೂಷಣ್ ಅವರು ಅದನ್ನ ಅಮೌಂಟನ್ನು ಅವರೇ ಇಟ್ಕೊಂಡು ಪ್ರತಿ ತಿಂಗಳಲ್ಲಿ ಏನೇನು ಬೇಕು, ಈಗ ಒಂದು ಯಾವುದೋ ಸಣ್ಣದೊಂದು ಕೆಲಸ ಇರುತ್ತೆ, ಅದಕ್ಕೊಂದು 500 ರೂಪಾಯಿ ಬೇಕು, ಅದಕ್ಕೆ ಚೆಕ್ ಬರೀಲಿಕ್ಕೆ ಆಗಲ್ಲ. ಅಂತ ವ್ಯವಸ್ಥೆನ ಮಾಡ್ಕೊಂಡ್ ಬಂದಿರ್ಬಿಟ್ರೆ ಮೊನ್ನೆ ಅದೆಲ್ಲ ಈ ರೀತಿ ಎಲ್ಲ ಒಂದು ಆದಾಗ, ಮೊನ್ನೆ ಸ್ವಲ್ಪ ಅಮೌಂಟ್ ಎಲ್ಲ ಜಾಸ್ತಿ ಇದ್ದಾಗ ಒಂದು 15 ದಿನಗಳ ಕೆಳಗೆ ಬರೋಡಾ ಬ್ಯಾಂಕಲ್ಲಿ ಅಕೌಂಟ್ ಮಾಡಿ ಬರೋಡಾ ಬ್ಯಾಂಕಲ್ಲಿ ಅಮೌಂಟನ್ನು ಇಟ್ಟಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ಹೇಳ್ತೀವಿ ನಾವು, ಯಾವುದೇ ಕಾರಣಕ್ಕೂ ಬೇರೆ ಯಾರ ಹತ್ರ ನಾವು ಫೀಸನ್ನು ಕನೆಕ್ಟ್ ಮಾಡಿಲ್ಲ. ಒಂದೇ ₹1 ಮಕ್ಕಳ ಹಣನ ಎಲ್ಲೂ ದುರುಪಯೋಗ ಆಗಿದೆ. ಈಗ ಟೇಕ್ ಓವರ್ ಮಾಡಿದ್ದಲ್ಲ, ಹಿರಿಯ ವಿದ್ಯಾರ್ಥಿಗಳ ಸಂಘ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರದಿಂದನೇ ಈಗ ಆಲ್ರೆಡಿ ಮಾಡಬೇಕು ಅಂತ ಪ್ರಾವಿಷನ್ ಇದೆ. ಅವ್ರು ಏನ್ ಮಾಡ್ಬೇಕು, ಸಂಘದವ್ರ ಕಾರ್ಯಚಟುವಟಿಕೆಗಳೇನು, ಶಾಲೆಗೆ ಇಂಪ್ರೂವ್ಮೆಂಟ್ಸ್ ಮಾಡ್ತಕ್ಕಂಥದ್ದು, ಶಾಲೆಗೆ ಬೇಕಾಗಿರೋ ದೇಣಿಗೆಗಳನ್ನು ಬೇರೆ ಕಡೆಯಿಂದ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಈ ಶಾಲೆಗೆ ಏನಾದ್ರು ಬೇಕಾಗಿದ್ದನ್ನ SDMC ಅವ್ರು ಕಲೆಕ್ಷನ್ ಮಾಡಿದ್ದನ್ನು ಅವ್ರು ಟೇಕ್ ಓವರ್ ಮಾಡ್ಕೊಂಡಿರ್ಬೋದು, ಅವ್ರು ವ್ಯವಹಾರ ಮಾಡಿರ್ಬೋದು. ಶಾಲೆ ಹೆಸರಲ್ಲಿ ಅಂದ್ರೆ SDMC ಅವ್ರನ್ನು ವಿಶ್ವಾಸಕ್ಕೆ ತಗೊಂಡಿದೀವಿ, ಶಾಲಾ ಮುಖ್ಯೋಪಾಧ್ಯಾಯರುಗಳನ್ನು ವಿಶ್ವಾಸಕ್ಕೆ ತಗೊಂಡಿದೀವಿ, ಪೋಷಕರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಮಾಡಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು. ಶಿಕ್ಷಕರಿಗೆ ಹೌದು. ಈಗ ಸರಿ ಸರ್ ಏನಾಗಿತ್ತು ಅಂದ್ರೆ, ಈಗ ಕೆಲವು ಸಂದರ್ಭದಲ್ಲಿ ನಾವು ಒಂದು 5-6 ಜನಗಳಿಗೆ ಒಂದು ಈ ದೇಣಿಗೆ ಕೊಡೋರನ್ನ ಗುರುಸಿರ್ತೀವಿ. ಅವ್ರು ಈ ಮಂತ್ ಕೊಡ್ಲಿಕ್ಕಿರತ್ತೆ, ಅವ್ರಿಗೆ ಅವ್ರು ಕೊಟ್ಟಿರೋದಿಲ್ಲ, ನಮ್ಮ ಜಾಬಿಂದ ನಾವು ಬಂದು ಕೊಟ್ಟೋಗ್ತೀವಿ.
ನಮ್ಮ ಜೋಬಿಂದ ಕೊಡೋ ದುಡ್ಡು ನಾವು SDMC ಕೊಟ್ಟು SDMC ಕೊಡ್ಸಕ್ಕೋ ಇಲ್ಲ ಮುಖ್ಯೋಪಾಧ್ಯಾಯರ ಕೈಯಲ್ಲಿ ಕೊಟ್ಟು ಕೊಡ್ಸಕ್ಕೋ ವ್ಯತ್ಯಾಸ ಇರ್ತದೆ. ನಾವು ಅವ್ರಿಗೆ 3 ತಿಂಗಳು ಬಿಟ್ಟು ಕೊಡ್ತಾರೆ, 4 ತಿಂಗಳು ಬಿಟ್ಟು ಕೊಡ್ತಾರೆ, ಅವ್ರಿಗೆ ನಾವು ಕೊಟ್ಟಿರಲ್ಲ, ಸಾಲ ಕೊಟ್ಟಿರಲ್ಲ ಅವ್ರೆ ನಾವು. ಅವ್ರು ದೇಣಿಗೆ ಕೊಡೋದು 2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಸರಿ, ನೀವು ಕೇಳ್ತಾ ಇರೋದು ಸರಿ ಇದೆ. ನಮ್ಗೆ ತಿಳುವಳಿಕೆಗಳು ಸ್ವಲ್ಪ ಕಡಿಮೆ ಇರ್ಬೋದು, ಆ ಸಂದರ್ಭದಲ್ಲಿ ತಿಳುವಳಿಕೆಗಳು ಕಡಿಮೆ ಇರ್ಬೋದು. ಪಾರದರ್ಶಕತೆ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲದೆ ಬಿಟ್ರೆ ಮತ್ತೆ ಪ್ರತಿಯೊಂದು ವ್ಯವಹಾರಗಳು ಲೆಡ್ಜರ್ ಅಲ್ಲಿ ಸಂಪೂರ್ಣವಾಗಿ ದಾಖಲಿದೆ. ಸಂಪೂರ್ಣವಾಗಿ ಪ್ರತಿಯೊಂದು ಲೆಕ್ಕ ಕೂಡ ದಾಖಲಿದೆ. ನಮ್ಗೆ ಪ್ರಾವಿಷನ್ ಇದೀವಿ 3-4 ವರ್ಷ ನಡ್ಕೊಂಡ್ ಬಂದಿರ್ಬೇಕಾದ್ರೆ ಎಲ್ಲಾ ಶಿಕ್ಷಕರು, ಸಹ ಶಿಕ್ಷಕರು, SDMC ಅವರು ಮತ್ತೆ ನಮ್ಮ ಈ ಪೋಷಕರು ಎಲ್ಲರ ಬೆಂಬಲದಿಂದ, ಎಲ್ಲರ ಸಹಕಾರದಿಂದ ಅವರು ನಮ್ಮ ಜೊತೆ ಬರ್ಲಿಕ್ಕೆ ಹೋಗಿ ನಮ್ಗಷ್ಟು ದೇಣಿಗೆ ಸಂಗ್ರಹ ಮಾಡ್ಲಿಕ್ಕೆ ಆಯ್ತು ಬಿಟ್ರೆ ನಮ್ಮ 4 ಜನದಿಂದ ನಮ್ ದೇಣಿಗೆ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರ ಸಹಕಾರ, ಈಗ 100-200 ಜನ ಪೋಷಕರು ಏನಿದ್ದಾರೆ ಅವ್ರದ್ದು ಸಹಕಾರ, ಈಗ SDMC ಅವ್ರ ಸಹಕಾರ, ಈಗ ನಮ್ಮ ಶಿಕ್ಷಕ ಸಹಕಾರ. ಪರ ವಿದ್ಯಾರ್ಥಿಗಳಿಂದ ಇಷ್ಟೇ ಅಂತ ತಗೊಳ್ಳಿಲ್ಲ, ಅವ್ರಿಗೆ ಏನ್ ಕೊಟ್ಟಿರೋ ತಪ್ಪು ತಗೊಂಡಿತ್ತು. ಇಲ್ಲ ಅದು ನಮ್ಗೆ ಅದು ಗೊತ್ತಿಲ್ಲ, ಅದು ನಂಗೆ ಆಧಾರ ರಹಿತ, ಅದು ನನಗೆ ಗೊತ್ತಿಲ್ಲ. ಅದು ಇಷ್ಟೇ ಕೊಡ್ಬೇಕು ಅಂತ ಹೇಳಿ ನಾವು ಎಲ್ಲೂ ನಾನು ರಶೀದಿ ವಿಚಾರ ನಮಗೆ ಗೊತ್ತಿಲ್ಲ ಸರ್. ನಾವು ಅಲ್ಲ, ರಶೀದಿ ವಿಚಾರ ನನಗೆ ಗೊತ್ತಿಲ್ಲದೇನೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಇಲ್ಲ, ನಾನು ಹೇಳ್ತಿದ್ದಿಲ್ಲ ನಿಮ್ಗೆ, ಕಾರ್ಯದರ್ಶಿ ಮತ್ತೆ ನಮ್ಮ ಖಜಾಂಚಿ ಅವರು ಇಲ್ಲಿದ್ದು ಎಲ್ಲ ಬೇರೆ ಬೇರೆ ಕೈ. ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳಲ್ಲಿ ಕಾರ್ಯದರ್ಶಿಯವರು, ಖಜಾಂಚಿಯವರು ಇದನ್ನೆಲ್ಲ ಈ ಶಾಲೆದೊಂದು ಅಭಿವೃದ್ಧಿ ಕಾರ್ಯಾಚರಣೆ ಬಗ್ಗೆ ಹೆಚ್ಚಿಗೆ ಗಮನ ಹರಿಸ್ತಾ ಇದ್ರು. ದೇಣಿಗೆ ಗಮನದಲ್ಲಿ 4,000 ತನಕ ತಗೊಂಡಿದೆ, 1 ಲಕ್ಷದವರೆಗೆ ತಗೊಂಡಿದ್ದು ಗಮನದಲ್ಲಿದೆ, 50,000 ತಗೊಂಡಿದ್ದು ಗಮನದಲ್ಲಿದೆ, 10,000 ತಗೊಂಡಿದ್ದು ಗಮನದಲ್ಲಿ. ಅಲ್ಲ, ವಿದ್ಯಾರ್ಥಿಗಳಿಂದ ತಗೊಂಡಿಲ್ಲ, ಎಲ್ಲದೂ ಪೋಷಕರೇ ಕೊಟ್ಟಿರೋದು. ಈಗ 10,000 ಕೊಟ್ಟಿರೋದು ಪೋಷಕರು ಕೊಟ್ಟಿದ್ದಾರೆ 10,000 ಕೊಟ್ಟಿದ್ದಾರೆ. ಸರ್, ನಾವಿಲ್ಲಿ ನನ್ನ ಮಗು ಒಂದು ಅಂಗನವಾಡಿಯಿಂದ ಓದ್ತಾ ಇದೆ ಈ ಶಾಲೆಯಲ್ಲಿ. ನಾನಿಲ್ಲಿ SDMC ಅಧ್ಯಕ್ಷ ಆಗಿಂತ ಮುಂಚೆ ಈ ಶಾಲೆಯ ಪೋಷಕ. ಆ ಸಮಯದಿಂದನೂ ಈ ಶಾಲೆ ಒಂದು 18 ಮಕ್ಕಳು ಈ ಶಾಲೆ ಹಂತ ಹಂತವಾಗಿ ಬೆಳೀತಾ ಬರ್ತಾ ಇತ್ತು. ಅದಕ್ಕೆಲ್ಲ ನಾವು ಕೈ ಜೋಡಿಸ್ಕೊಂಡು ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಹಳೆ ವಿದ್ಯಾರ್ಥಿ ಸಂಘದವರು ಈ ಪೋಷಕರು ಸಭೆ ಕರೆದಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ ಪೇರೆಂಟ್ಸ್ ಹತ್ರ ಒಂದು ಏನ್ ಮಾಡ್ಬೋದು, ಹಿಂಗಿದೆ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಟೀಚರ್ಸ್ ಅಂತ ತಗೊಳ್ಬೇಕು, ಅವ್ರಿಗೆ ಪೇಮೆಂಟ್ ಮಾಡ್ಬೇಕು, ಸಾಕಾಗ್ತಿಲ್ಲ, ಹೊರಗಡೆ ದಾನಿಗಳು ಕೊಡ್ತಾ ಇದ್ದಾರೆ. ನಾವು ಅವಾಗ ಒಂದು ಪ್ರಶ್ನೆ ಮಾಡಿದ್ವಿ, ಇದಕ್ಕೆ ಯಾರು ಬೆನ್ನೆಲುಬು ಅಂತ ಯಾರು ಇದ್ರೆ ಅವ್ರ ಹತ್ರ ಇದನ್ನೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡು ಮಾಡ್ಬೋದಲ್ಲ ಅಂತ. ಅವಾಗ ಅವ್ರು ನಮ್ಗೆ ನೇರವಾಗಿ ಹೇಳಿದ್ರು, ಇಲ್ಲ ಆ ತರದ್ದೆಲ್ಲ ವ್ಯವಸ್ಥೆ ಆಗಿಲ್ಲ, ನಾವೇನಾದ್ರು ಮಾಡ್ಬೇಕಿಲ್ಲ ಸರಿ ಅಂತ. ಅವಾಗ ನಮ್ ಕೈಯಲ್ಲಾಗಿದ್ದು ನಾವು ಕೊಡ್ತೀವಿ ಅಂತೇಳಿ ಪೇರೆಂಟ್ಸ್ ಸಭೆಲ್ಲ ನಾವು ಹೇಳಿದ್ವಿ. ಅದು ಏನಾಯ್ತು, ಪ್ರಥಮ ಹಂತವಾಗಿ ಒಂದು ಪೇರೆಂಟ್ಸ್ ಎಲ್ಲ ಮಾತಾಡ್ಕೊಂಡು ಒಂದು 3-3 ಸಾವಿರ ಕೊಡೋಣ, ಅದೇನು ಹೊರೆ ಆಗಲ್ಲ. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಒಳ್ಳೆ ಕ್ವಾಲಿಟಿ ಟೀಚಿಂಗ್ ನಡೀತಾ ಇದೆ ಈ ಸ್ಕೂಲಲ್ಲಿ. ಹಾಗಾಗಿ ಈ ಮಕ್ಕಳ ಸಂಖ್ಯೆ ಹಂತವಾಗಿ ಈ ರೀತಿಯಲ್ಲಿ ಬೆಳೆಯಕ್ಕೆ ಬಂತು. ತೀರ್ಥಹಳ್ಳಿ ಒಂದು ಹೆಸರು ಮಾಡಿ ಸ್ಕೂಲ್ ಆಗಿದೆ ಇದು. ಹಾಗಾಗಿ ಕ್ರಮೇಣ ಏನಾಯ್ತು, ಇತ್ತೀಚಿನ ಸಾಲಿನಲ್ಲಿ ಈಗ 3,000 ಇದ್ದಿದ್ದು 4,000 ಆಗಿದೆ ಈ ವರ್ಷ. ಅದೇನಾಗುತ್ತೆ, ಎಲ್ಲ ಒಂದ್ ಕಡೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಸ್ವಲ್ಪ ಹೊರೆ ಅನ್ಸುತ್ತೆ. ಆ ವಿಚಾರಗಳನ್ನ ಯಾವ್ದೇ ಆಗ್ಲಿ, ಕೆಲವೊಂದು ಈಗ ಯಾಕೆ ಬಂತಪ್ಪ ಹೊರಗಡೆ ಅಂದ್ರೆ ಈ ವಿಚಾರ ಸುದ್ದಿ ವಾಹಿನಿ ಅವೆಲ್ಲ ಬರುತ್ತೆ ಎಲ್ಲ ಕಡೆ. ಅವಾಗ ಪೇರೆಂಟ್ಸ್ ಗಳೆಲ್ಲ ಜಾಗೃತರಾಗ್ತಾ ಇದಾರೆ. ಅವ್ರು ಕೇಳ್ತಾ ಇದಾರೆ, ಯಾಕೆ ಹಿಂಗ್ ತಗೊಳ್ತಾ ಇದೀರ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಇವೆಲ್ಲ ವಿಚಾರಗಳನ್ನ ಶಾಲೆ ಆಡಳಿತ ಮಂಡಳಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಚರ್ಚೆ ಮಾಡಿಬಿಟ್ಟು ಯಾವ್ದಾದ್ರು ಒಂದು ತೀರ್ಮಾನ ಮಾಡ್ಬೇಕು. ಇಲ್ಲೇನಾಗ್ತಿದೆ ಅನ್ನೋದು ನೀವೀಗ HM ಅವ್ರು ಹೇಳಿದ ಮಾತು ನಾನು ಕೇಳಿಸ್ಕೊಂಡೆ. ಕೆಲವೊಂದು ಎಲ್ಲ ಒಂದ್ ಕಡೆ ಎಲ್ಲೋ ಏಕ ವ್ಯಕ್ತಿ ಏನೋ ಒಂದು ಆಡಳಿತ ನಡೆಸ್ದಂಗೆ ಆ ತರ ಆಗ್ತದೆ. ಈಗ ನಮ್ಮನ್ನು ಸುಮಾರು ಜನ SDMC ಅವರು ಅಂತ ನೀವು ಇದೀರಾ, ನಿಮ್ ಗಮನಕ್ಕಿಲ್ವಾ ಅಂತ ಕೇಳಿದ್ರು. ಇಲ್ಲ ಸರ್, ನಮ್ ಗಮನಕ್ಕೆ ತಂದಿರ್ಲಿಲ್ಲ, ತಂದ್ಮೇಲೆ ನಾವು ಕೇಳ್ತೀವಿ ಅಂತ ನಾವು ಸಾಕಷ್ಟು ಮೀಟಿಂಗ್ ಅಲ್ಲಿ ಕೇಳಿದ್ವಿ. ಆ ಲೆಕ್ಕಪತ್ರ ನಾನು ಅಧ್ಯಕ್ಷ ಆಗಿ ಆಯ್ಕೆಯಾಗಿ 1-2 ವರ್ಷ ಆಗ್ತಾ ಬಂತು. ನಾನು ಅವಾಗಿಂದ ಸ್ಟಾರ್ಟಿಂಗ್ ಇಂದನೂ ನನ್ನ ಕೆಲಸ ಏನೋ, ನನ್ನ ಜವಾಬ್ದಾರಿ ಏನೋ, ನನಗೀಗ ಆ ಜವಾಬ್ದಾರಿ ಕೊಟ್ಮೇಲೆ ಅಷ್ಟು ಪೇರೆಂಟ್ಸ್ ಪರವಾಗಿ, ಒಂದು ಶಾಲೆ ಪರವಾಗಿ, ಶಾಲೆ ಅಭಿವೃದ್ಧಿ ಪರವಾಗಿ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾನು ಅದನ್ನ ಅವಾಗ್ಲಿಂದ ಎತ್ತಿಡಿತಾ ಬಂದೇನೆ. ಯಾಕೆ ಇದನ್ನೇನಿದೆ, ಯಾಕೆ ಇದಕ್ಕೆ ಕೊಟ್ರಿ, ಏನ್ ಮಾಡ್ತೀರಿ, ಇದು ಯಾವ ಖರ್ಚು, ಇದೆಲ್ಲಿಂದ ಬಂತು, ಪ್ರತಿಯೊಂದು ಪ್ರಶ್ನೆ ಮಾಡ್ತಾ ಬರ್ತೀವಿ. ಎಲ್ಲೊಂದು ಪಾರದರ್ಶಕವಾಗಿರ್ಬೇಕು, ಲೆಕ್ಕಾಚಾರಗಳು ಕರೆಕ್ಟ್ ಆಗಿರ್ಬೇಕು ಅಂತ ಕೇಳ್ಕೊಳ್ತಾ ಬರ್ತಿದೀನಿ. ಅವರು ಈ ಕೆಲವೊಂದು ಇಲಾಖೆಯ ಸಮಸ್ಯೆಗಳು, ಆ ಸಮಸ್ಯೆಗಳು, ಅದನ್ನ ಮಾಡ್ಲಿಕ್ಕೆ ಬರಲ್ಲ, ಇದನ್ನ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಕೊಂಡ್ ಬರ್ತಾ ಇದಾರೆ. ಆ ರೀತಿ ನಡ್ಕೊಂಡ್ಬಂದು ಈಗ ಈ ವ್ಯವಸ್ಥೆ ಇಲ್ಲಿ ತನಕ ಬಂದಿದೆ ಸರ್. ಖಂಡಿತ ಈಗ ಯಾವ್ದೇ ಒಂದು ಮಕ್ಕಳಾದ್ರೆ ನಮ್ಮ ಸ್ಕೂಲಿಗೆ ಬರುವಂತವ್ರು ಬಹಳ ಹೈಲಿ ಕ್ಲಾಸ್ ಅವರು ಅಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಬರೋದು ಸರ್ಕಾರಿ ಶಾಲೆಗೆ. ಆ ವ್ಯವಸ್ಥೆಗೆ ತಕ್ಕಂತೆ ಈ ಶಾಲೆಯಲ್ಲಿ ಮಾತ್ರ ನಾನು ನಿಜ ಹೇಳ್ಬೇಕಂದ್ರೆ ಉತ್ತಮ ಶಿಕ್ಷಣ ಸಿಗ್ತದೆ. ಶಿಕ್ಷಣದ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಗಿಂತ ಉತ್ತಮ ಶಿಕ್ಷಣ ಸಿಗ್ತಾ ಇದೆ.
ಬಟ್ ಇವರು ಯಾವ್ದೇ ವಿಚಾರಗಳಲ್ಲಿ ತರಬೇಕಂದ್ರೆ ನಿಮ್ಗೆ ನಾನು ಈಗ ಹೇಳಿದ್ನಲ್ಲ ಆ ತರ ನಮ್ ಗಮನ ತರಬೇಕು. ಈಗ ಒಂದು ವ್ಯವಸ್ಥೆ ಮುಗಿಬೇಕು ಅಂದ್ರೆ 1 ವರ್ಷದಲ್ಲಿ ಆಗ್ಬೇಕು. ನಾನೀಗ 2 ವರ್ಷ ಆಗ್ತಾ ಬಂತು STMC ಅಧ್ಯಕ್ಷ ಆಗಿ. ಅವ್ರೇನೋ ಅವರಾಗ ನಡ್ಸ್ಕೊಂಡು ಹೋಗ್ತಿದ್ರು ಅಂತಂದು ಏಕಾಕಿ ನಮ್ ಕೈಯಲ್ಲಿ ಕೊಟ್ರು, ಅದನ್ನ ನಾವು ಕಂಟಿನ್ಯೂ ನಿಭಾಯಿಸ್ಕೊಂಡು ಹೋದ್ರೆ ಈಗ ಪ್ರತಿಯೊಂದು ಅದಕ್ಕೇನಂತ ನಮ್ಮ ಹತ್ರ ಡೀಟೇಲ್ಸ್ ಬೇಕು, ಆ ಡೀಟೇಲ್ಸ್ ಗಳು ಸಿಗಲ್ಲ. ಹಾಗಾಗ್ತದೆ ಡೀಟೇಲ್ಸ್ ಈಗ ಇವ್ರು ಹೇಳ್ದಂಗೆ ಲೆಕ್ಕ ಇದೆ, ಪತ್ರ ಇದೆ, ಮಾಡ್ಕೊಂಡ್ ಬಂದಿದ್ದಾರೆ, ಅದನ್ನ ಕ್ರಮವಾಗಿರ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ಇಲ್ಲಿ. ಈ ಹಣ ವಸೂಲಿ ಮಾಡೋ ಅಧಿಕಾರ ಯಾವ ಇದ್ರಲ್ಲೂ ಇಲ್ಲ. ನಾವೀಗ ನಾನೇ ನೇರವಾಗಿ ಕರೆಕ್ಟ್ ಆಗಿ ಹೇಳ್ತೀನಿ, ಯಾವ್ದೇ ಕಾರಣಕ್ಕೂ ನಾವಿಲ್ಲಿ ಮಕ್ಳ ಹತ್ರ ಫೀಸು ಅಂತೇಳಿ ತಗೊಳ್ತಿಲ್ಲ. ದೇಣಿಗೆ ಅಂತಾನೆ ಕೊಡ್ಬೇಕಂದ್ರೆ ಶಾಲೆ ವ್ಯವಸ್ಥೆ ಹಂಗಿದೆ. 4 ಜನ ಗೆಸ್ಟ್ ಟೀಚರಿಗೆ ನಾವು ಎಕ್ಸ್ಟ್ರಾ ಸ್ಯಾಲ್ರಿ ಕೊಡ್ತಾ ಇರೋದು. ಆ ಸ್ಯಾಲ್ರಿ ನಿಭಾಯಿಸಕ್ಕೆ ನಾವು ಅವ್ರ ಹತ್ರ ದೇಣಿಗೆ ರೂಪದಲ್ಲಿ ತಗೊಳ್ತಾ ಇದ್ದಾರೆ ಯಾರು ನಮ್ಮ ಹಳೆ ವಿದ್ಯಾರ್ಥಿಯವರು. ನಾವು ಇದುವರೆಗೆ STMC ಅವರಾಗ್ಲಿ ಯಾರೇ ನಮ್ಮ ಸದಸ್ಯರಾಗ್ಲಿ ಆ ಹಣ ವಿಚಾರ ಯಾವುದೇ ವಿಚಾರ ನಾವು ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ಲಿಲ್ಲ. ನಾವು ಅದನ್ನ ತಗೊಂಡಿದ್ದೀವಿ. ಅಲ್ಲ, ಕೆಲವೊಂದು ಪೋಷಕರು ಈ ಸತಿನೂ ಹೊಸದಾಗಿ ಬಂದಿದ್ದಾರೆ, ಅವ್ರದ್ದು ಸ್ವಲ್ಪ ಅವರಿಗೆ ತಿಳುವಳಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ಯಾವ್ದು ಇಲ್ಲ ಸರ್, ಇದು ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ, ಇದು ಶಾಸಕರ ದತ್ತು ಶಾಲೆ. ಶಾಸಕರ ದತ್ತು ಶಾಲೆ ಆಗ್ಬೇಕಾದ್ರೆ ಈ ಪ್ರತಿಯೊಂದು ವಿಚಾರ ಅವ್ರು ತಿಳಿಸಿ ಇವ್ರು ಮಾಡಿರ್ಬೇಕು. ಯಾಕಂದ್ರೆ ಇವ್ರು ಮುಂಚೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ನಾವೀಗ ಅವ್ರ ವ್ಯವಸ್ಥೆ ಒಳಗೆ ನಾವು ಬರ್ತಾ ಇದೀವಿ. ಹಾಗಾಗಿ ನಾವು ತೀರಾ ಎಲ್ಲದನ್ನು ಕ್ವಶನ್ ಮಾಡಿ ಹಂಗ್ ಮಾಡಿ ಅಂದ್ರೆ ನಮ್ಮ ಮಾತು ಅಷ್ಟು ಸರ್ ಅದು ಏನಾಗತ್ತೆ ಅಂದ್ರೆ ಇವ್ರೊಂದು ವ್ಯವಸ್ಥೆ ಮಾಡ್ಕೊಂಡ್ ಬಂದಾಗ ನಾವೀಗ ಸಡನ್ ಅದಕ್ಕೆ ಬಂದ ಈ ಮುಂಚೆ ಹಳೆ STMC ಅವರು ಹೆಂಗಿದ್ರೋ ಇಲ್ಲಿ ನಂಗೆ ಗೊತ್ತಿಲ್ಲ ಅವ್ರ ಜೊತೆ. ಬಟ್ ನಾವು ಬಂದಾಗ ಅದನ್ನ ಅವಾಗಿಂದ ಕೇಳ್ತಾ ಬಂದಿದೀವಿ, ಮಾಡ್ತಾ ಬಂದಿದೀವಿ. ಇಲ್ಲಿ ಹಳೆ ವಿದ್ಯಾರ್ಥಿಗಳನ್ನ ಅಷ್ಟೇ ಕೇವಲ 1-2-3 ಜನ ಇರ್ತಿದ್ರು ನಾನು ನೋಡಿದಾಗ, ಮುಂಚೆ ಇದ್ರು. ಈಗ ನಾವು ಬಂದ್ಮೇಲೆ ಅವರೆಲ್ಲರೂ ಬರ್ತಾ ಇದ್ದಾರೆ. ಈ ಒಂದು ಸಂತೋಷ ವಿಚಾರ ಅಂದ್ರೆ ಹಳೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಜಾಸ್ತಿ ಬರ್ತಾ ಇದ್ದಾರೆ ಸ್ಕೂಲಿಗೆ ಈಗ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಸ್ಕೂಲಿನ ಬೆಳವಣಿಗೆ ಹಂಗಾಗಿದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ, ಪೋಷಕರು ಸಹ ಪ್ರತಿಯೊಂದನ್ನು ಕೇಳ್ತಾರೆ. ಇಲ್ಲಿ ಆ ವ್ಯವಸ್ಥೆಗೆ ಈಗ ಬಂದಿದೆ ಸರ್. ಅದು ನಮ್ ಗಮನಕ್ಕೂ ಇಂತ ಊಹಾಪೋಹಗಳು ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ. ಆ ಕೇಳಿ ಸರ್ ಇಲ್ಲ ಸರ್, ಅದೇನಂದ್ರೆ ನಮ್ಗೆ ಈಗಲೇ ಹೇಳಿದ್ನಲ್ಲ, ವ್ಯವಸ್ಥೆಗಳನ್ನ ಒಂದು ಹಂತದಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದ್ರೆ ಈಗ ನಾವೇ ಆಗ್ಲಿ ಅದ್ರೊಳಗೆ ಎಂಟ್ರಿ ಆಗ್ಬೋದು. ಬಟ್ ನಮ್ಗೆ ಅದನ್ನ ಸಂಪೂರ್ಣ ಆಗಿಲ್ಲ. ನಮ್ಗೆ ಅದು ಬ್ಯಾಂಕ್ ವ್ಯವಸ್ಥೆ ಅವಾಗ್ಲಿಂದಾನೇ ಬರ್ಬೇಕಿತ್ತು. ಅದು ಒಂದು ವ್ಯವಸ್ಥಿತವಾಗಿ ಒಂದು ಹಣ ನೀಡ್ತಕ್ಕಂಥದ್ದು ಮಾಡ್ಬೇಕು. ಈಗ ಹೊರಗಡೆ ಈ ವಿಚಾರಗಳು ಬಂದ್ಮೇಲೆ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಅಂದ್ರೆ ಇದನ್ನ ಬ್ಯಾಂಕ್ ಯಾವ್ದೇ ಒಂದು ಸುರಕ್ಷಿತ ಒಂದು ವ್ಯವಸ್ಥೆಯಲ್ಲಿ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ. ಹಂಗಾಗಿ ನಾವು ಅದನ್ನ ಕ್ವಶನ್ ಮಾಡಿದೀವಿ, ಆ ವಿಚಾರಗಳನ್ನ ಕ್ವಶನ್ ಮಾಡಿದ್ವಿ. ಇಲ್ಲ ಸರ್, ನಾವೀಗ BO ಗಮನಕ್ಕೆ ಇದು ಇದೆ. ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ನೇರವಾಗಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದು ಯಾವ್ದು ಇಲ್ಲ. ಈ ಪೋಷಕರ ಹತ್ರ ಆಗ್ಲಿ ಕೇಳ್ಬೋದು, ಅಥವಾ ನಮ್ದು ವ್ಯವಹಾರದಲ್ಲಿ ಯಾವ್ದೇ ಆಗ್ಲಿ, ನಿಮ್ದು ರಸೀದಿ ಆಗ್ಲಿ ಮತ್ತೊಂದಾಗ್ಲಿ ಇನ್ನೊಂದು ಸರಿ ಸದ್ಯಕ್ಕೆ ಶಾಲಾ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯಲ್ಲಿ ಮಾತಾಡ್ಕೊಂಡು ಸರ್ ವ್ಯವಸ್ಥೆಗಳಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಲೋಪದೋಷ ಕಂಡು ಬಂದ್ರೆ ಸರ್, ಇದು ನಾನು ನಿಮ್ಗೆ ಹೇಳ್ದಂಗೆ ಇನ್ನೊಂದ್ಸತಿ ಹೇಳ್ತೀನಿ, ಇದು ಶಾಸಕರ ದತ್ತು ಶಾಲೆ BO ಅವ್ರ ಗಮನಕ್ಕೂ ಈ ವಿಚಾರಗಳೆಲ್ಲ ಬಂದಿದೆ. ಈಗ ಅವರು ಗಮನದಲ್ಲಿ ಇದ್ದಾಗ ನಾವು ಸರ್ ನೋಡ್ಬೇಕು ಸರ್, ಮುಂದಿನ ದಿನಗಳು ನೋಡ್ಬೇಕು ಸರ್. ರಾಜೇಶ್ ಅಂತೇಳಿ STMC ಅಧ್ಯಕ್ಷ.